everyone, welcome to Universe Fashion Tech All-in-One ಚಾನಲ್. ಇವತ್ತಿನ ರೀಡಿಂಗ್ ಬಂದು ಏಂಜಲ್ ಕಾರ್ಡ್ ರೀಡಿಂಗನ್ನು ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಒನ್ ಫಸ್ಟ್ ಒನ್ ಬಂದು ಟೈಗರ್ ಐ, ಸೆಕೆಂಡ್ ಒನ್ ಬಂದು ಕ್ಯಾಟ್ಸ್ ಐ. ಟೈಗರ್ ಐ ನೋಡುವುದು, ಇದಕ್ಕೆ ಕನ್ನಡದಲ್ಲಿ ಹುಲಿ ಕಣ್ಣು ಅಂತ ಹೇಳ್ತೀವಿ. ಅಂದರೆ ಸೇಮ್ ಹುಲಿ ಕಣ್ಣು ಯಾವ ಥರ ಇರುತ್ತೋ ಅದೇ ಥರ ಒಂದು ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಸಿಗುವಂತಹ ಒಂದು ಸ್ಟೋನ್ ಕಲ್ಲು. ಆ್ಯಂಡ್ ಇದು ಕ್ಯಾಟ್ಸ್ ಐ, ಬೆಕ್ಕಿನ ಕಣ್ಣು ಯಾವ ಥರ ಇರುತ್ತೆ ಸೊ ಅದೇ ಥರ ಇದು ಕೂಡ ಇದೆ. ಸೊ ಹಾಗಾಗಿ ಇದಕ್ಕೆ ಹೆಸರು ಬಂದು ಕ್ಯಾಟ್ಸ್ ಐ, ಬೆಕ್ಕಿನ ಕಣ್ಣು. ಆ್ಯಂಡ್ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಪೈಲ್ 1 ಇಷ್ಟ ಆದರೆ ಪೈಲ್ 1 ತಗೊಳ್ಳಿ, ಪೈಲ್ 2 ಇಷ್ಟ ಆದರೆ ಪೈಲ್ 2 ತಗೊಳ್ಳಿ. ಆ್ಯಂಡ್ ಇವಾಗ ಫಸ್ಟ್ ಒನ್ ಬಂದು ಪೈಲ್ 1 ರೀಡಿಂಗನ್ನು ಮಾಡೋಣ. ಪೈಲ್ 2ನ ಸದ್ಯಕ್ಕೆ ಸೈಡಿಗೆ ಇಡೋಣ. ಆ್ಯಂಡ್ ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಬೇಕು, ಏಂಜಲ್ ಕಾರ್ಡ್ ರೀಡಿಂಗ್ ಬೇಕು, ಏಂಜಲ್ ಥೆರಪಿನ ಕಲಿಬೇಕು, ಟ್ಯಾರೋನ ಕಲಿಬೇಕು, ಪೆಂಡುಲಮ್ ಕಲಿಬೇಕು, ಪೆಂಡುಲಮ್ ರೀಡಿಂಗ್ ಬೇಕು, ಆ್ಯಂಡ್ ಕ್ಯಾಂಡಲ್ ರಿಚುವಲ್ಸ್ ಬೇಕು ಅಂಥವರು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಅದೆಲ್ಲ ಪೇಯ್ಡ್ ವರ್ಷನ್ ಇರುತ್ತೆ. ಆ್ಯಂಡ್ ನಾನು ಚಾನಲಲ್ಲಿ ಹಾಕುವಂತಹ ವೀಡಿಯೋಸ್ ಎಲ್ಲ ನೋ ಪೇಯ್ಡ್. ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ. ಯಾಕೆಂದರೆ ಇಲ್ಲಿ ಯೂನಿವರ್ಸಲ್ ಆಗಿ ನಾನು ರೀಡಿಂಗನ್ನು ಮಾಡ್ತಾಯಿರ್ತೀನಿ. ಹಾಗಾಗಿ ನಿಮಗೆ ಏನಾದರೂ ಎಕ್ಸಾಕ್ಟಾಗಿ ಆನ್ಸರ್ ಬೇಕು ಅಂದರೆ ನೀವು ಪೇ ಮಾಡಿ ರೀಡಿಂಗನ್ನು ತಗೋಬೋದು. ಆ್ಯಂಡ್ ಫಸ್ಟ್ ಪೈಲ್ ಬಂದು ಟೈಗರ್ ಐ. ನೋಡೋಣ ಏನೇನು ಗೈಡ್ ಮಾಡ್ತಾರೆ ಏಂಜಲ್ಸ್ ಅಂತ. ಆ್ಯಂಡ್ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಫಸ್ಟ್ ಒನ್ ಏನು ಬಂದಿದೆ, ಅನ್ಲೈಕ್ಲಿ ಅಂತ ಬಂದಿದೆ. ಸೆಕೆಂಡ್ ಒನ್ನು ಅಬಂಡನ್ಸ್. ಥರ್ಡ್ ಒನ್ ಬಂದು ಅ ಇಯರ್ ಫ್ರಮ್ ನಾವ್ ಅಂತ ಬಂದಿದೆ. ಫೋರ್ತ್ ಒನ್ ಬಂದು ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ, ಯಾವ ಒಂದು ವಿಷಯವನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ, ಆ ಒಂದು ವಿಷಯದ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಆ ಒಂದು ವಿಷಯ ನಿಮಗೆ ತುಂಬ ಒಂದು ಹಿಂಸೆಯನ್ನು ಕೊಡ್ತಿರುತ್ತೆ. ಬಟ್ ಯೂನಿವರ್ಸಿಂದ, ಏಂಜಲ್ಸಿಂದ ನಿಮಗೆ ಗೈಡೆನ್ಸ್ ಏನಪ್ಪ ಅಂದರೆ ಅನ್ಲೈಕ್ಲಿ, ಅಂದರೆ ನೀವು ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ. ಸೊ ಹಾಗಾಗಿ ನೀವು 1 ಇಯರ್ವರೆಗೂ ನೀವು ವೇಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. 1 ಇಯರ್ ಆಫ್ಟರ್ ನೀವು ನಿಮ್ಮ ಏನು ಇವಾಗ ಯೋಚನೆ ಮಾಡ್ತಾ ಇದ್ದೀರಲ್ವ, ಇವಾಗಿನ ಸಿಚುವೇಶನ್ ಇದೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನನ್ನು ನಂಬಿ ಧ್ಯಾನವನ್ನು ಮಾಡಿ, ಆವಾಗ ನಿಮಗೆ ಇಂಟ್ಯೂಷನ್ ಬರುತ್ತೆ. ಅದು ನಿಮಗೆ ಸರಿಯಾದ ಒಂದು ಗೈಡೆನ್ಸನ್ನು ಮಾಡುತ್ತೆ. ಅಬಂಡನ್ಸ್ ನೋಡಿ ಹೇಗೆ ಕಾರ್ಡ್ಗಳು ಹೊಂದಾಣಿಕೆ ಆಗ್ತಿದೆ ಅಂದರೆ ನೀವು ಇವಾಗ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 1 ಇಯರ್ ಬಿಟ್ಟು ನೀವು ಅಂದ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಪ್ರಕಾರ ನೀವು ಹೋದರೆ ನೀವು ಅಂದ್ಕೊಂಡಿರುವಂತಹ ಅಬಂಡನ್ಸ್, ಮನಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡಿರುವಂತಹ ಏನೇ ಒಂದು ಕೆಲಸ ಆಗಿರ್ಬೋದು, ನಿಮಗೆ 1 ಇಯರ್ ಆಫ್ಟರ್ ನಿಮಗೆ ಒಂದು ರಿಸಲ್ಟನ್ನು ಕೊಡುತ್ತೆ. ಬಟ್ ಇವಾಗ ನೀವು ಏನು ಎಫರ್ಟ್ ಹಾಕ್ತಾ ಇದ್ದೀರಾ ಅದು ಫುಲ್ಲಾಗಿ ವೇಸ್ಟ್ ಅಲ್ಲ. ಓಕೆ, ವೇಸ್ಟ್ ಅಲ್ಲ, ಅದು ಸ್ಟೋರ್ ಆಗ್ತಾ ಇದೆ. ಸೊ ಆ ಒಂದು ಎನರ್ಜಿ. ಆ್ಯಂಡ್ ಬಿ ಅಸರ್ಟಿವ್ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ನಿಮ್ಮ ಒಂದು ಏನು ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಒಂದು ಆತ್ಮ ಏನು ಹೇಳುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದೇ ಹೇಳ್ದಾಗೆ ಕೇಳಿ ಅಂತ ಇಲ್ಲಿ ಒಂದು ಎನರ್ಜಿ ಇಲ್ಲಿ ಸಿಗ್ತಾ ಇರೋದು. ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಬೇರೆಯವ್ರು ಹೇಳ್ದಾಗೆ ಕೇಳಿದ್ರೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಯಾವುದೂ ಆಗೋದಿಲ್ಲ. ಆ್ಯಂಡ್ ಅದರಲ್ಲಿ ನೀವು ಅನ್ಸಕ್ಸಸ್ಫುಲ್ ಆಗ್ತೀರ. ಸೊ ಹಾಗಾಗಿ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಇಂಟ್ಯೂಷನನ್ನು
ಕೇಳ್ಕೊಳ್ಳಿ. ನಿಮ್ಮ ಒಂದು ಏನು ಯೂನಿವರ್ಸ್ ಏನಿದ್ದಾರೆ, ನೀವು ಹೋಗೋ ದಾರಿಯಲ್ಲಿ ನೀವು ಕೇಳ್ಕೊಳ್ಳಿ. ನಿಮ್ಮ ಮನೆ ದೇವರಾಗಿರ್ಬೋದು, ನೀವು ನಂಬುವಂಥ ಏಂಜಲ್ಸು, ಕ್ರಿಸ್ಟಲ್ಸು, ಏನೇ ಆಗಿರ್ಬೋದು, ಅದನ್ನು ನೀವು ಪ್ರೇ ಮಾಡಿ. ಸೊ ಆವಾಗ ನಿಮಗೆ ಒಂದು ಗೈಡೆನ್ಸ್ ಬರುತ್ತೆ. ಅದೇ ದಾರಿಯನ್ನು ಹಿಡ್ಕೊಂಡು ಹೋಗಿ. ಆ್ಯಂಡ್ ನಿಮಗೆ ಸಕ್ಸಸ್ ಇದೆ. ಬಟ್ ಇದಕ್ಕೆ ನೀವು ಸಕ್ಸಸ್ ಆಗಬೇಕು ಅಂದರೆ 1 ಇಯರ್ವರೆಗೂ ನೀವು ವೇಟ್ ಮಾಡಬೇಕು. ಆ್ಯಂಡ್ ಅದರ ಆಫ್ಟರ್ ನಿಮ್ಮ ಲೈಫು ಏನು ಹೇಳ್ತಾರೆ ಅಲ್ವಾ, ಲೈಫ್ ಜಿಂಗಲ್ ಅಲ್ಲ ಅಂತ. ಸೊ ಆ ಥರದ್ದೊಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್ ಯಾರಿಗೆಲ್ಲ ಈ ಒಂದು ಏನು ರೀಡಿಂಗ್ ಕನೆಕ್ಟ್ ಆಗಿದೆ. ಸೊ ಕಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವ ತರಹದ ರೀಡಿಂಗ್ ಬೇಕು ಅನ್ನೋದ್ರ ಬಗ್ಗೆಯೂ ನೀವು ಕಮೆಂಟನ್ನು ಮಾಡ್ಬೋದು. ಸೊ ಅದೇ ಥರದ ಒಂದು ರೀಡಿಂಗನ್ನು ಮಾಡ್ತೀನಿ. ಆ್ಯಂಡ್ ಈ ಒಂದು ಕಾರ್ಡಲ್ಲಿ ನನಗೆ ಕಾಣಿಸ್ತಾ ಇರೋದು ಮನಿ ಎನರ್ಜಿ, ಫುಲ್ ಆಫ್ ಮನಿ ಬಗ್ಗೆನೇ ನನಗೆ ಇಲ್ಲೊಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೀವು 1 ಇಯರ್ವರೆಗೂ ವೇಟ್ ಮಾಡಲೇಬೇಕು. ಆ್ಯಂಡ್ ನೀವು ಬಿಸ್ನೆಸ್ ಮಾಡ್ತಿರೋ, ಜಾಬ್ ಮಾಡ್ತಿರೋ, ಅದು ನಿಮ್ಮ ಮೇಲೆ ಡಿಪೆಂಡು. ಬಟ್ ನೀವು 1 ಇಯರ್ ಅಂತೂ ಕಾಯಲೇಬೇಕು. ಅಲ್ಲಿವರೆಗೂ ಯಾವುದೇ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಅವರು ಹಾಗಂತಾರೆ, ಇವರು ಹೀಗಂತಾರೆ, ಎಲ್ಲರೂ ಅಂತಾರೆ. ಸೊ ಹಾಗಾಗಿ ನೀವು ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿ. ನೋಡಿ, ಲಿಸನ್ ಟು ಯುವರ್ ಇಂಟ್ಯೂಷನ್. ನೀವು ನಿಮ್ಮ ಆತ್ಮವನ್ನು ಕೇಳ್ಕೊಳ್ಳಿ, ನಿಮ್ಮ ಹೈಯರ್ ಎನರ್ಜಿನ, ನಿಮ್ಮ ಏನು ಪಿತೃಗಳೇನಿದ್ದಾರೆ ಅವರ ಒಂದು ಮಾತನ್ನು ಕೇಳಿ. ಸೊ ನಿಮಗೆ 1 ಇಯರ್ ಆಫ್ಟರ್ ಸಕ್ಸಸ್ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗನ್ನು ನೋಡಿದ್ದಕ್ಕೆ. ಪೈಲ್ 2 ಕ್ಯಾಟ್ಸ್ ಐ. ಪೈಲ್ 2ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಅಂಥವ್ರಿಗೆ ಈ ಒಂದು ರೀಡಿಂಗು. ಪೈಲ್ 2 ಯೂನಿವರ್ಸ್ ಪ್ಲೀಸ್ ಹೆಲ್ಪ್ ಮಾಡಿ. ಪೈಲ್ 2 ಆಪ್ಷನ್ ತಗೊಂಡಿರೋರಿಗೆ ಒಳ್ಳೆಯದಾಗಲಿ ಅಂತ ರೀಡಿಂಗನ್ನು ತಿಳಿಸ್ಕೊಡಿ. ಅವರಿಗೆ ಏನು ಗೈಡೆನ್ಸ್ ಕೊಡ್ತೀರಾ? ಪ್ಲೀಸ್ ಗೈಡ್ ಮೀ. ಮೈ ವ್ಯೂವರ್ಸ್, ನನ್ನ ವ್ಯೂವರ್ಸ್ಗೆ ಗೈಡ್ ಮಾಡಿ. ಅವರ ಲೈಫಲ್ಲಿ ಆಗಿರುವಂತಹ ಸ್ಟಕ್ ಎನರ್ಜಿ ಆಗಿರ್ಬೋದು, ಏನೇ ಒಳ್ಳೆಯದಾಗಿರ್ಬೋದು, ಅದೆಲ್ಲವನ್ನು ಒಳ್ಳೆಯ ರೀತಿಯಿಂದ ತಿಳಿಸಿಕೊಡಿ. ಆ್ಯಂಡ್ ಅವರು ನೆಕ್ಸ್ಟ್ ಲೈಫಲ್ಲಿ ಯಾವ ಒಂದು ಆ್ಯಕ್ಷನನ್ನು ತಗೋಬೇಕು ಅದ್ರ ಬಗ್ಗೆ ಕೂಡ ರೀಡಿಂಗನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಓಕೆ, ಮೂಕ ವಿಸ್ಮಿತ ನೋಡ್ಬೋದು ನೀವು. ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾನು ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಕಾರ್ಡೇ ಆ ಥರ ಬಂದಿದೆ, ಎನರ್ಜಿನೇ ಆಗಿದೆ. ಸೊ ಸೆಕೆಂಡ್ ಒನ್ ಬಂದು ರೆಕಗ್ನೈಸ್. ರೀಕನ್ಸಿಡರ್ ಅಂತ ಬರ್ತಾ ಇದೆ. ಆ್ಯಂಡ್ ಥರ್ಡ್ ಒನ್ ಬಂದು ಇಫ್ ಯು ಬಿಲೀವ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ನೇ ಬಂದು ಬಿಗ್ ಹ್ಯಾಪಿ ಚೇಂಜಸ್ ಅಂತ ಬಂದುಬಿಟ್ಟಿದೆ. ಸೊ ಇಲ್ಲಿ ನಾನು ನಿಮಗೆ ಗೈಡ್ ಮಾಡ್ಬೋದು ಏನಂತ ಅಂದರೆ, ನಿಮಗೆ ಹ್ಯಾಪಿ ಚೇಂಜಸ್ ಇದೆ ಅಂತ ಕಣ್ಮುಚ್ಕೊಂಡು ಯಾವುದೇ ಒಂದು ವಿಷಯಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕಣ್ಣು ಮುಚ್ಕೊಂಡು ಅಂದರೆ ಹಗಲು ಕಂಡು ಬಾವಿಗೆ ರಾತ್ರಿ ಬೀಳೋದು ಅಂತಾರಲ್ಲ. ಸೊ ಆ ಒಂದು ಇದ್ರ ಮೇಲೆ ನೀವು ಹೋಗೋದಕ್ಕೆ ಹೋಗಬೇಡಿ ಅಂತ ಗೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಅಂದ್ಕೊಂಡಿರೋದು ಯಾವುದೇ ಕೆಲಸ ಆಗಿರ್ಬೋದು ಖಂಡಿತ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ತುಂಬ ಹ್ಯಾಪಿ ಆಗಿರೋದ್ರಿಂದ ನಿಮ್ಮ ಅವರ ಕೂಡ ಕ್ಲೆನ್ಸ್ ಆಗಿದೆ, ಅವರ ಬ್ಯಾಲೆನ್ಸಿಂಗ್ ಆಗಿದೆ. ಸೊ ಅವರ ಬ್ಯಾಲೆನ್ಸಿಂಗ್ ಆದರೆ ಸೊ ಕ್ಲಿಯರ್ಲಿ ಹ್ಯಾಪಿ ಮೂಮೆಂಟು. ಎಲ್ಲದೂ ಹಣ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ನೀವು ಯಾವುದೇ ತಗೊಳ್ಳಿ. ಸೊ ಕ್ಲಿಯರ್ ಆಗಿರುತ್ತೆ ಎಲ್ಲದು ನಿಮ್ಮ ಪರವಾಗಿ. ನಿಮ್ಗೆ ಹೇಗೆ ಬೇಕೋ ಆ ಥರ ಒಂದು ಬಿಲ್ಡ್ ಆಗುವಂಥ ಸಿಚುವೇಶನ್ನು
ಬಟ್ ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಯಾಕೆಂದರೆ ಎಲ್ಲದೂ ನನ್ನ ಪರವಾಗಿದೆ ಅನ್ನುವಂಥ ಅಹಮ್ಮು ಮನುಷ್ಯನಿಗೆ ಬಂದುಬಿಟ್ರೆ ಅಲ್ಲಿ ಒಂದು ಸ್ವಲ್ಪ ಕ್ಲ್ಯಾಶಸ್ ಆಗುತ್ತೆ. ಸೊ ಅದಕ್ಕೆ ನೀವು ಕಮ್ಯುನಿಕೇಟ್ ಕ್ಲಿಯರ್ಲಿ, ಅಂದರೆ ನೀವು ಮಾತಾಡಬೇಕು. ಎಲ್ಲದೂ ನನ್ನ ಕೈಯಲ್ಲೇ ಇದೆ, ಎಲ್ಲದೂ ನನ್ನ ಹತ್ರನೇ ಇದೆ ಅನ್ನೋ ಒಂದು ಹುಚ್ಚುತನ ಅಂತಲ್ಲ, ಅನ್ನೋವಂತಹ ಒಂದು ಇದಕ್ಕೆ ಅಡಿಕ್ಟ್ ಆಗಿ ನೀವು ಮೈ ಮರೆಯುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ನೀವು ಯೂನಿವರ್ಸನ್ನು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ. ಸೊ ನಿಮಗೆ ಗೈಡ್ ಮಾಡ್ತಾರೆ. ಆ್ಯಂಡ್ ನೀವು ತುಂಬ ನಂಬಿಕೆ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ. ಯಾವುದೇ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ನೀವು ತುಂಬ ಒಂದು ನಂಬಿಕೆ ಇಟ್ಕೊಂಡು ಮಾಡಬೇಕು. ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಬಂದಿದೆ. ಒಂದು ವೇಳೆ ನೀವು ಅಂದ್ಕೊಂಡಿರುವಂತಹ ಒಂದು ಕೆಲಸ ಆಗಲಿಲ್ಲ ಅಂದರೆ ಬೇರೆ ಡೈರೆಕ್ಷನಿಂದ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಬೇರೆ ಒಂದು ದಾರಿಯಿಂದ ನೀವು ಹೋದಾಗ ನಿಮಗೆ ಖಂಡಿತ ಸಕ್ಸಸ್ ಇದೆ. ಆ್ಯಂಡ್ ನನಗೆ ಇಲ್ಲಿ ಎನರ್ಜಿ ಕಾಣಿಸ್ತಾ ಇರೋದು ರೀಕನ್ಸಿಲೇಷನ್ ಅಂತ ಬರ್ತಾಯಿದೆ. ಒಂದು ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ದೂರ ಆಗಿರ್ತಾರೋ ಅವರು ಸೇರುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಎನರ್ಜಿ ಅಂದರೆ ಪ್ರೆಗ್ನೆನ್ಸಿ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಯಾರು ಇಷ್ಟು ವರ್ಷ, ಇಷ್ಟು ದಿನ, ಇಷ್ಟು ತಿಂಗಳವರೆಗೂ ನೀವು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಯಾರು ಪ್ರೇ ಮಾಡ್ತಾಯಿದ್ರಿ, ಯಾರು ರೀಕನ್ಸಲೇಷನ್ಗೆ ಟ್ರೈ ಮಾಡ್ತಾಯಿದ್ರಿ, ಯಾರು ನನಗೆ ಈ ಒಂದು ಕೆಲಸ ಆದರೆ ಸಾಕಪ್ಪ, ನಾನು ಜೀವನದಲ್ಲಿ ತುಂಬ ಹ್ಯಾಪಿಯಾಗಿರ್ತೀನಿ ಅಂತ ಅನ್ಕೋತಾ ಇದ್ರಿ. ಸೊ ಆ ಒಂದು ಸಿಚುವೇಶನ್ ಈ ಒಂದು ನೆಕ್ಸ್ಟ್ ಮಂತಲ್ಲಿ ಎಂಡ್ ಆಗುವಂತಹ ಎನರ್ಜಿ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ನೀವು ನಂಬಿರುವಂತಹ ಯೂನಿವರ್ಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಗಾಡ್ ಆಗಿರ್ಬೋದು, ನಿಮ್ಮ ಆ್ಯನ್ಸಿಸ್ಟರ್ಸ್ ಆಗಿರ್ಬೋದು, ನಿಮ್ಮ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ಬಂದಿದೆ. ಆ್ಯಂಡ್ ಇಫ್ ಯು ಬಿಲೀವ್ ನಂಬಿಕೆ ಇರಲಿ ಅಂತ ಹೇಳೋದಕ್ಕೆ ಇಫ್ ಯು ಬಿಲೀವ್ ಅಂತ ಬಂದಿದೆ. ಆ್ಯಂಡ್ ರೀಕನ್ಸಿಡರ್ ಅಂತಲೂ ಬಂದಿದೆ. ಇಷ್ಟು ದಿನ ನೀವು ಏನು ಮಾಡಿದ್ರಿ ಅಲ್ವಾ, ಅದನ್ನು ಮತ್ತೆ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕಮ್ಯುನಿಕೇಟ್ ಮಾಡಿ, ಮಾತಾಡೋದಕ್ಕೆ ನೀವು ಏನು ಖರ್ಚು ಮಾಡ್ಕೋಬೇಕಾಗಿಲ್ಲ. ಸೊ ಹಾಗಾಗಿ ಯೂನಿವರ್ಸ್ ಜೊತೆ ಮಾತಾಡಿ, ನಿಮ್ಮ ಆ್ಯನ್ಸಿಸ್ಟರ್ ಜೊತೆ ಮಾತಾಡಿ ಕ್ಲಿಯರಾಗಿ. ಆ್ಯಂಡ್ ಇಲ್ಲಿ ನಿಮ್ಮ ಥ್ರೋಟ್ ಚಕ್ರವನ್ನು ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ವಲ್ಪ ಬ್ಲೂ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಥ್ರೋಟ್ ಚಕ್ರವನ್ನು ನೋಡಿ, ಬ್ಲೂ ಕಲರ್ ಥ್ರೋಟ್ ಚಕ್ರವನ್ನು ನೀವು ಹೀಲ್ ಮಾಡಿಕೊಂಡ್ರೆ ನೀವು ತುಂಬ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡ್ತೀರಾ. ಆ್ಯಂಡ್ ಥ್ರೋಟ್ ಚಕ್ರ ಬ್ಲಾಕೇಜಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾರಿಗೆ ಥ್ರೋಟ್ ಚಕ್ರ ಬ್ಲಾಕೇಜಸ್ ಇದೆ ಅಂಥವರು ಈ ಥರದೊಂದು ಸ್ಟೋನನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಯಾವ ಥರ ಕನೆಕ್ಟ್ ಆಗ್ತಿದೆ ಅಂತ ಕ್ರಿಸ್ಟಲ್ಸು. ಓಕೆ, ಸೊ ಇದು ಬಂದು ಲ್ಯಾಪಿಸ್ ಲೆಝೋಲಿ ಅಂತ. ಇದನ್ನು ಥ್ರೋಟ್ ಚಕ್ರವನ್ನು ಹೀಲ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಯಾರಿಗೆ ಗಳಗಂಡ ರೋಗ ಆಗಿರ್ಬೋದು, ಏನು ಗಂಟಲಿಗೆ ಸಂಬಂಧಿಸಿದಂತಹ ನೆಗೆಟಿವಿಟೀಸ್ ಇರುತ್ತೆ ಅಂಥವರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಯಾರಿಗೆ ಸ್ಟೇಜ್ ಫಿಯರ್ ಇರುತ್ತೆ, ಸ್ಟೇಜ್ ಮೇಲೆ ಹೋದರೆ ಕೈಕಾಲು ನಡುಕ, ಈ ಥರದೊಂದು ಸ್ಟೇಜ್ ಫಿಯರ್ ಇರುತ್ತೆ, ಸ್ಟೇಜ್ ಮೇಲೆ ಹೋದರೆ ಹೆದರಿಕೆ ಅನ್ನುವಂತಹ ಒಂದು ಭಾವನೆ ಯಾರಿಗಿರುತ್ತೆ ಅಂಥವರು ಈ ಒಂದು ಸ್ಟೋನನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಒಂದು ಸ್ಟೋನ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಯಾರು ಬೇಕಾದವ್ರು ಮಾತ್ರ ಆ ಗ್ರೂಪನ್ನು ಜಾಯಿನ್ ಆಗಬೇಕು ಅಂತ ಇಲ್ಲ, ಯಾರು ಬೇಕಾದರೂ ಜಾಯಿನ್ ಆಗ್ಬೋದು. ಆ್ಯಂಡ್ ಫ್ರೀ ರಿಚುವಲ್ಸನ್ನು ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ಅದರಲ್ಲಿ ನೀವು ಜಾಯಿನ್ ಆಗೋದ್ರಿಂದ ಕ್ರಿಸ್ಟಲ್ಸ್ ಬಗ್ಗೆ ಡೈಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾವ ಕ್ರಿಸ್ಟಲ್ ಯಾವ ಒಂದು ಇದಕ್ಕೆ ಯೂಸ್ ಆಗುತ್ತೆ, ಯಾವ ಒಂದು ಚಕ್ರವನ್ನು ಹೀಲ್ ಮಾಡುತ್ತೆ, ಅದರಿಂದ ಏನು ಉಪಯೋಗ, ಎಲ್ಲದ್ರ ಬಗ್ಗೆಯೂ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಇದಕ್ಕೆ ಯಾವುದೇ ಒಂದು ಪ್ರೈಸ್ ಇಲ್ಲ. ಓಕೆ, ನಾಲೆಡ್ಜ್ಗೆ. ಸೊ ನೀವಲ್ಲಿ ಜಾಯಿನ್ ಆಗೋದ್ರಿಂದ ಇದ್ರ ಬಗ್ಗೆ ಕ್ರಿಸ್ಟಲ್ಸ್ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಆ್ಯಂಡ್ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಂದು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೊಂದು ಕಾರ್ಡನ್ನು ತೆಗಿತೀನಿ ಏನು ಹೇಳ್ತಾರೆ ಅಂತ. ಎಸ್ ಅಂತ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಸನ್ ಅಥವಾ ಮೂನ್ ಎನರ್ಜಿ ಏನಿದೆ ಅದೆರಡನ್ನು ಮಿಂಗಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೆರಡು ಮಿಂಗಲ್ ಆಗುತ್ತೆ. ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಮಿಂಗಲ್ ಆಗ್ತೀರಾ.
ಸೊ ರೀಕನ್ಸಿಲೇಷನ್ ಆಗ್ತಾಯಿದೆ. ಸೊ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಆ್ಯಂಡ್ ಇದರಲ್ಲಿ ಏನು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ, ರೇನ್ಬೋ ಕಲರ್ಸ್ ನೋಡ್ಬೋದು ನೀವು. ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಎಲ್ರಿಗೂ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಯಾರಿಗೆಲ್ಲ ರೆಸೊನೇಟ್ ಆಗಿದೆ, ಸೊ ನೀವು ಏನು ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಯಾವ ಥರದ್ದು ವೀಡಿಯೋಸ್ ಬೇಕು ಅನ್ನೋದ್ರ ಬಗ್ಗೆನೂ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ರೆಸೊನೇಟ್ ಆಗಿದ್ದರೆ ಅದನ್ನು ನೀವು ಕಮೆಂಟಲ್ಲೂ ತಿಳಿಸ್ಬೋದು. ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಕ್ರಿಸ್ಟಲ್ಸ್ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.